चतुर्थोऽध्यायः। सुत उवाच यात्रां तु कृतवान् साधु मङ्गलायनपूर्विकां ब्राह्मणाय धनं दत्त्वा ददातु नगरं ययौ कियद्दूरे गते साधु सत्यनारायणप्रभुः जिज्ञासां कृतवान् साधु किमस्ति तव नौस्थितम्. ಶ್ರೀ ಸತ್ಯನಾರಾಯಣ ಕಥೆಯನ್ನು ಮುಂದುವರಿಸುತ್ತಾ ಸೂತ ಪೌರಾಣಿಕರು ಹೇಳುತ್ತಾರೆ. ಬಿಡುಗಡೆಯಾಗಿ ಚಂದ್ರಕೇತು ಮಹಾರಾಜನ ಆಸ್ಥಾನದಿಂದ ತನ್ನ ಅಳಿಯನೊಂದಿಗೆ ಹೊರಟ ವರ್ತಕನು ಬ್ರಾಹ್ಮಣನಿಗೆ ದಕ್ಷಿಣೆಯನ್ನಿತ್ತು ಪ್ರಯಾಣವನ್ನು ಮುಂದುವರಿಸುತ್ತಾ ಪಟ್ಟಣದ ಹೊರಭಾಗಕ್ಕೆ ಬಂದನು. ಆಗ ಅವನ ಸ್ವಭಾವವನ್ನು ಮತ್ತೊಮ್ಮೆ ಪರೀಕ್ಷಿಸಿ ನೋಡಬೇಕೆಂದು ಸಂಕಲ್ಪಿಸಿ ಭಗವಂತನು ಓರ್ವ ಸನ್ಯಾಸಿಯ ಆಕಾರ ತಾಳಿ ಅವನ ಬಳಿಗೆ ಬಂದು, ನಿನ್ನ ಈ ಹಡಗುಗಳಲ್ಲಿ ಏನೇನು ವಸ್ತುಗಳಿವೆ ಎಂದು ಪ್ರಶ್ನಿಸಿ. ತನ್ನಂತಹ ಶ್ರೀಮಂತನನ್ನು ಹೀಗೆ ಪ್ರಶ್ನಿಸುವ ಬಡ ಭಿಕ್ಷುಕರನ್ನು ಕಂಡು ವರ್ತಕನು ತಾತ್ಸಾರದಿಂದ ನಗುತ್ತಾ, ಏನಯ್ಯ, ಏನಾಗಬೇಕು, ನಿನಗೆ ಏನು ಹಣ ಕೊಂಡೊಯ್ಯುವ ಬಯಕೆ ಇದೆಯೇ ಎಂದು. ಈ ಹಡಗುಗಳಲ್ಲಿ ಬೆಲೆ ಬಾಳುವ ವಸ್ತು ಯಾವುದೂ ಇಲ್ಲ, ತರಗೆಲೆಗಳು ಬಳ್ಳಿಗಳು ಮಾತ್ರ ಇವೆ, ಬೇಕಿದ್ದರೆ ನೀನು ನೋಡು ಎಂದು ಹೇಳಿ. ವರ್ತಕನಾಡಿದ ಗರ್ವದ ಈ ಮಾತನ್ನು ಕೇಳಿ ಭಗವಂತನು ಹಾಗೆಯೇ ಆಗಲಿ ಎಂದು ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಸರಿದು ತನ್ನ ನಿತ್ಯ ಕರ್ಮಗಳನ್ನು ಮಾಡಿ ಹಡಗಿನ ಸಮೀಪಕ್ಕೆ ಬಂದ ವರ್ತಕನು ಹಡಗು ನೀರಿನ ಮೇಲೆ ತೇಲುತ್ತಿರುವುದನ್ನು ಕಂಡು ಅತ್ಯಂತ ವಿಸ್ಮಿತನಾದನು. ಒಳಗೆ ತಾನು ಸನ್ಯಾಸಿಯೊಡನೆ ಹೇಳಿದಂತೆ ತರಗೆಲೆ ಮತ್ತು ಬಳ್ಳಿಗಳೇ ತುಂಬಿರುವುದನ್ನು ಕಂಡು ದುಃಖದಿಂದ ಮೂರ್ಛಿತನಾದನು. ಕ್ಷಣಕಾಲ ಕಳೆದ ಮೇಲೆ ಆತನಿಗೆ ಮೂರ್ಛೆ ತಿಳಿದಾಗ ಅವನ ಅಳಿಯನು ಹತ್ತಿರ ಬಂದು, ಸುಮ್ಮನೆ ವ್ಯರ್ಥವಾಗಿ ದುಃಖಿಸಿ ಏನು ಫಲ, ಇಲ್ಲಿಗೆ ಬಂದ ಆ ಸನ್ಯಾಸಿಯ ಶಾಪ ಕೊಟ್ಟಿರಬೇಕು, ಅದರಿಂದಲೇ ನಮ್ಮ ಸಂಪತ್ತು ಮಾಯವಾಗಿ ಹೀಗೆ ಎಲೆ ಬಳ್ಳಿಗಳು ತುಂಬಿರಬೇಕು. ಅವನಿಗೆ ಈ ನಷ್ಟ ಪರಿಹರಿಸಬಲ್ಲನೆ ಹೊರತು ನಾವು ಎಷ್ಟೇ ದುಃಖಿಸಿದರೂ ಫಲವಿಲ್ಲ, ಆದ್ದರಿಂದ ಅವನಿಗೆ ಶರಣಾಗತರಾಗೋಣ ಎಂದು ಹೇಳಿದ. ಅಳಿಯನ ಮಾತನ್ನು ಕೇಳಿ ವರ್ತಕನು ಓಡಿ ಹೋಗಿ ಸನ್ಯಾಸಿಯ ಕಾಲಿಗೆ ಅಡ್ಡ ಬಿದ್ದು, ಪೂಜ್ಯರೇ, ನನ್ನ ಅಪರಾಧವನ್ನು ಕ್ಷಮಿಸಿರಿ, ನಾನು ಸುಳ್ಳು ಹೇಳಿದ್ದಕ್ಕೆ ಸಿಟ್ಟಾಗಬೇಡಿರಿ ಎಂದು ಹೇಳುತ್ತಾ ಮತ್ತೆ ಮತ್ತೆ ಪ್ರಣಾಮಗಳನ್ನು ಮಾಡಿದ. ಹೀಗೆ ದುಃಖದಿಂದ ವಿಲಾಪ ಮಾಡುತ್ತಿರುವ ವರ್ತಕನನ್ನು ನೋಡಿ ಸನ್ಯಾಸಿಯು, ಇರುವ ಮೂರ್ಖ, ಸುಮ್ಮನೆ ಏಕೆ ಅಳುತ್ತಿದ್ದಿ, ನನ್ನನ್ನು ಭಕ್ತಿಯಿಂದ ಪೂಜಿಸದೆ ಕಡೆಗಣಿಸರಿಂದ ನಿನಗೆ ಈ ದುಃಖ ಉಂಟಾಗಿದೆ ಎಂದು ಹೇಳಿದ. ಭಗವಂತನು ಆಡಿದ ಈ ಮಾತನ್ನು ಕೇಳಿ ವರ್ತಕನು ಭಕ್ತಿಯಿಂದ ಕೈ ಜೋಡಿಸಿ, ಪ್ರಭೋ, ನಿನ್ನ ಮಾಯೆಯಿಂದ ಬ್ರಹ್ಮಾದಿ ದೇವತೆಗಳೇ ಮೋಹಿತರಾಗುತ್ತಾರೆ, ನಿನ್ನ ನಾಮ, ರೂಪ, ಗುಣ ಮುಂತಾದವುಗಳನ್ನು ಅವರೇ ತಿಳಿಯಲಾರರು. ಹೀಗಿರುವಾಗ ಅಲ್ಪನೂ ಮೂಢನೂ ಆದ ನನ್ನಂಥವನು ಹೇಗೆ ತಿಳಿಯಬಲ್ಲನು? ದಯದೋರಿ ನನ್ನ ಮೇಲೆ ಪ್ರಸನ್ನನಾಗು, ಸಾಧ್ಯವಾದ ವೈಭವಗಳನ್ನೆಲ್ಲ ಸಂಗ್ರಹಿಸಿ ಯಥಾಶಕ್ತಿ ನಿನ್ನನ್ನು ನಾನು ಪೂಜಿಸುತ್ತೇನೆ. ನಾನು ನಿನಗೆ ಪೂರ್ಣ ಶರಣಾಗತನಾಗಿದ್ದೇನೆ, ನನ್ನ ಸಂಪತ್ತು ಪುನಃ ನನಗೆ ದೊರೆಯುವಂತೆ ನನ್ನನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಪಶ್ಚಾತ್ತಾಪದಿಂದ ಕಂಗೆಟ್ಟ ವರ್ತಕನು ಭಕ್ತಿಯಿಂದ ಮಾಡಿದ ಈ ಪ್ರಾರ್ಥನೆಯನ್ನು ಕೇಳಿ ಸಂತುಷ್ಟನಾದ ಭಗವಂತನು ಆತನ ಅಭೀಷ್ಟವನ್ನು ಸಲ್ಲಿಸಿ ಬೇಡಿದ ವರಗಳನ್ನು ಇತ್ತು ಅಲ್ಲಿಂದ ಅಂತರ್ಧಾನ. ಆಮೇಲೆ ತನ್ನ ಹಡಗು ಮೊದಲಿನಂತೆಯೇ ಮುತ್ತು ರತ್ನಾದಿ ಸಂಪತ್ತುಗಳಿಂದ ತುಂಬಿದನ್ನು ನೋಡಿ ಸಂತೋಷಗೊಂಡ ವರ್ತಕನು ಸತ್ಯನಾರಾಯಣನ ಅನುಗ್ರಹದಿಂದ ತನ್ನ ಇಷ್ಟಾರ್ಥವು ಸಿದ್ಧಿಸಿತೆಂದು ತೃಪ್ತನಾಗಿ ಪುನಃ ದೇವರನ್ನು ಪೂಜಿಸಿ ತನ್ನ ಊರಿಗೆ ಹಿಂತಿರುಗುವ ನಿಶ್ಚಯವನ್ನು ಮಾಡಿದ. ಅಳಿಯನೊಂದಿಗೆ ಹಡಗನ್ನೇರಿ ತನ್ನ ಊರಾದ ರತ್ನಪುರಿಯ ಸಮೀಪಕ್ಕೆ ಬಂದನು. ತಾನು ಮರಳಿ ಬಂದ ವಾರ್ತೆಯನ್ನು ತಿಳಿಸಲು ಮನೆಗೆ ದೂತನೊಬ್ಬನನ್ನು ಕಳಿಸಿದನು. ದೂತನು ವರ್ತಕನ ಮನೆಗೆ ಹೋಗಿ ಆತನ ಹೆಂಡತಿಗೆ ನಮಸ್ಕರಿಸಿ, ನಿನ್ನ ಪತಿಯು ಅಳಿಯನೊಂದಿಗೆ ಬಹಳ ಧನಧಾನ್ಯ ಸಂಪತ್ತುಗಳಿಂದ ಕೂಡಿ ಹಿಂತಿರುಗಿ ಬಂದಿದ್ದಾನೆ ಎಂದು ತಿಳಿಸಿದನು. ಈ ಮಾತನ್ನು ಕೇಳಿ ಪರಮ ಸಂತುಷ್ಟರಾದ ವರ್ತಕನ ಪತ್ನಿಯು ತನ್ನ ಮಗಳನ್ನು ಕರೆದು, ಮಗಳೇ, ನಾನು ಗಂಡನ್ನು ಸ್ವಾಗತಿಸಲು ಮುಂದಾಗಿ ಹೋಗುತ್ತೇನೆ, ನೀನು ಸತ್ಯನಾರಾಯಣ ಪೂಜೆ ಮಾಡಿ ಬಾ ಎಂದು ವರ್ತಕನು ಅಳಿಯನು ಇದ್ದಲ್ಲಿಗೆ ಓಡಿ ಬಂದನು. ತಾಯಿಯ ಮಾತಿನಂತೆ ಮಗಳು ಸಾಂಗವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮುಗಿಸಿದಳು. ಆದರೆ ತನ್ನ ಗಂಡನನ್ನು ನೋಡುವ ಆತುರದಿಂದ ಪ್ರಸಾದವನ್ನು ಬಿಟ್ಟು ತಾನು ಅವರಿದ್ದಲ್ಲಿಗೆ ಓಡಿದನು. ಇದರಿಂದ ಕ್ರುದ್ಧನಾದ ಸತ್ಯದೇವನು ವರ್ತಕನ ಅಳಿಯನು ಅವನು ಏರಿದ ಹಡಗು ಕಾಣೆಯಾಗುವಂತೆ ನೀರಿನಲ್ಲಿ ಮುಗಿಸಿದನು. ಅಲ್ಲಿಗೆ ಬಂದು ತನ್ನ ಪತಿಯನ್ನು ಕಾಣದೆ ಲೀಲಾವತಿ ಬಹುವಾಗಿ ದುಃಖಿಸುತ್ತಾ ಮೂರ್ಛಿತಳಾಗಿ ನೆಲದ ಮೇಲೆ ಬಿದ್ದಳು. ಹಡಗು ಇದ್ದಕ್ಕಿದ್ದಂತೆ ಕಾಣೆಯಾದುದನ್ನು, ತನ್ನ ಮಗಳು ಈ ರೀತಿ ದುಃಖಕ್ಕೆ ಗುರಿಯಾದುದನ್ನು ನೋಡಿ ವರ್ತಕನು ಇದೆಂತಹ ಅನರ್ಥ ಎಂದು ಆಶ್ಚರ್ಯಚಕಿತನು. ಅಲ್ಲಿದ್ದವರೆಲ್ಲ ಮುಖದ ಮೇಲೂ ಚಿಂತೆ ಆವರಿಸಿತು. ಆಗ ವರ್ತಕನ ಪತ್ನಿಯಾದ ಲೀಲಾವತಿಯು ವಿಲಪಿಸುತ್ತಾ ಗಂಡನೊಡನೆ, ಈಗ ತಾನೇ ಇಲ್ಲಿ ನಮ್ಮ ಜೊತೆ ಇದ್ದ ಅಳಿಯನು ಆಕಸ್ಮಿಕವಾಗಿ ಕಾಣೆಯಾಗಲು ಕಾರಣವೇನು? ಯಾವ ದೇವರ ಮಾಯೆಯೇ ಇದು? ಸತ್ಯನಾರಾಯಣ ದೇವರ ಮಹಾತ್ಮೆಯನ್ನು ತಿಳಿದವರಾರು ಎಂದು ಹೇಳುತ್ತಾ ತನ್ನ ಪರಿಜನರೊಡನೆ ಬಹುವಾಗಿ ದುಃಖಿಸಿದರು.
ತನ್ನ ಗಂಡನ ಸಾವಿನ ದುಃಖಿತಳಾದ ಕಲಾವತಿಯು ಆತನ ಪಾದುಕೆಗಳನ್ನು ತೆಗೆದುಕೊಂಡು ತಾನು ಅವನೊಂದಿಗೆ ಹೋಗುತ್ತೇನೆಂದು ಸಹಗಮನಕ್ಕೆ ಸಿದ್ಧರಾದ. ಮಗಳ ಈ ನಿರ್ಧಾರವನ್ನು ನೋಡಿ ವರ್ತಕನು ಸತ್ಯನಾರಾಯಣನ ಕೋಪದಿಂದಲೇ ಇದೆಲ್ಲ ಹೀಗಾಗಿರಬೇಕು, ದೇವರ ಮಹಿಮೆಯನ್ನು ಅರಿಯದೆ ನಾನು ಭ್ರಾಂತನಾಗಿದ್ದೇನೆ, ಯಾವುದೇ ಅಪರಾಧ ಮಾಡಿದ್ದರೂ ಅದರ ಪ್ರಾಯಶ್ಚಿತ್ತ ರೂಪದಲ್ಲಿ ನಾನು ಒಂದು ಸತ್ಯನಾರಾಯಣ ಪೂಜೆಯನ್ನು ವೈಭವದಿಂದ ಮಾಡುತ್ತೇನೆ ಎಂದು ಚಿಂತಿಸಿ ಅಲ್ಲಿ ಕೂಡಿದವರ ಮುಂದೆ ಈ ಮಾತನ್ನು ಹೇಳಿಕೊಂಡನು. ಆಗ ಸಂತೋಷನಾದ ಸತ್ಯದೇವನು ಅಶರೀರವಾಣಿಯ ಮೂಲಕ ನಿನ್ನ ಮಗಳು ಪ್ರಸಾದವನ್ನು ತಿರಸ್ಕರಿಸಿ ಬಂದುದರಿಂದ ಹೀಗಾಯಿತೆಂದು ಹೇಳಿದನು. ಆಕಾಶದಿಂದ ಈ ವಾಣಿಯನ್ನು ಕೇಳಿದ ಮಗಳು ಮನೆಗೆ ಹಿಂತಿರುಗಿ ಓಡಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಬಂದಳು. ಹಾಗೇ ಬಂದವಳಿಗೆ ಗಂಡನು ಅವನು ಏರಿದ ಹಡಗು ಪ್ರತ್ಯಕ್ಷವಾಯಿತು. ಅಪ್ಪ, ಇನ್ನೇಕೆ ತಡ, ಎಲ್ಲರೂ ಮನೆಗೆ ಹೋಗೋಣ ಎಂದು ಆಕೆಯು ತನ್ನ ತಂದೆಯೊಡನೆ ಹೇಳಿದಳು. ವರ್ತಕನು ತಾನು ಹೇಳಿಕೊಂಡಂತೆ ಅದೇ ಸ್ಥಳದಲ್ಲಿ ವಿಧಿವತ್ತಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ತನ್ನ ಬಂಧು ಬಾಂಧವರೊಂದಿಗೆ ಮನೆಗೆ ಹೋದನು. ಆ ಬಳಿಕ ಪ್ರತಿ ಸಂಕ್ರಮಣ ಮತ್ತು ಹುಣ್ಣಿಮೆಯ ದಿನ ತಪ್ಪದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾ ಇಹಲೋಕದಲ್ಲಿ ಸುಖವಾಗಿ ಕಾಲ ಕಳೆದು ಮರಣಾನಂತರ ಸತ್ಯಲೋಕವನ್ನೇ ಸಿಗಲು. ಇತೇಶೇ ಸ್ಕಾಂದ ಪುರಾಣ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ಚತುರ್ಥೋಧ್ಯಾಯ.